ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ನೇರ ಈ ಪತ್ರಿಕಾಗೋಷ್ಠಿಯ ವಿಷಯಕ್ಕೆ ನಾನು ಬರ್ತೀನಿ. ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆಯುವುದು ಮೂಲ ಉದ್ದೇಶ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಧರ್ಮಕಡ್ಲಿ ನಿನ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಅದರಲ್ಲಿ ಅವರು ಹೇಳಿದ್ದಾರೆ, ಏನಂತ ಹೇಳಿದ್ರಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಈ ಹೊಸ ಪರಂಪರೆ ನಾವು ಪ್ರಾರಂಭ ಮಾಡುವವರು ಇದ್ದೀವಿ. ಮುಸ್ಲಿಂ ಯುವತಿಯರನ್ನು ಯಾರಾದರೂ ಹಿಂದೂ ಯುವಕರು ಮದುವೆ ಆದರೆ ಅವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡುವಂಥ ಪ್ರವೃತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಅಂಥೇಳಿ. ಹಾಗಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆಯ ಜನತೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಈ ದೇಶದ 140 ಕೋಟಿ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಈ ಸುದ್ದಿಯನ್ನು ಮುಟ್ಟಿಸ್ಬೇಕಂತ ಮನದಾಳದಿಂದ ಮಾತನಾಡ್ತಾ ಇದ್ದೀನಿ. ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಈ ರಾಜ್ಯದ ಎಲ್ಲ ಜನತೆಗೆ ನಾನು ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತಿನ ನನ್ನ ಪತ್ರಿಕಾಗೋಷ್ಠಿ ಹಾಗೂ ನನ್ನ ಪ್ರತಿಯೊಂದು ಮಾತು ಯಾವುದೇ ಧರ್ಮ, ಜಾತಿ, ಜನಾಂಗ, ಪಾರ್ಟಿ, ಪಕ್ಷ, ಪಂಗಡ ವಿರುದ್ಧ ಇಲ್ಲ. ದಯಮಾಡಿ ಯಾರು ಇದನ್ನು ವಿಷಾಂತರ ಮಾಡಿಕೊಂಡು ಅಥವಾ ಯಾರದೇ ಪ್ರಚೋದನೆಗೆ ಒಳಗಾಗಿ ಅರ್ಥಿಸ್ಕೊಳ್ಳಬಾರದು, ತಪ್ಪ ಅರ್ಥಿಸ್ಕೊಳ್ಬಾರದು. ಯಾಕೆ ಅಂತಂದ್ರೆ ಇದು ಕೇವಲ ನಮ್ದು ಸಮರ, ನಮ್ದು ಯುದ್ಧ, ನಮ್ದು ಜಿಹಾದ್. ಯತ್ನಾಳ್ ಬಸನಗೌಡ ಧರ್ಮಕಡ್ಲಿ ಜೊತೆಗೆ ಇದೆ, ನೇರ ಅವನ ಜೊತೆಗೆ ಇದೆ. ನಾವು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ, ಯಾವುದೇ ಮಂತ್ರಿಗಳದ ವಿರುದ್ಧ ಅಲ್ಲ, ಯಾವುದೇ ಪಾಟೀಲರ ವಿರುದ್ಧ ಅಲ್ಲ, ಯಾವುದೇ ದಲಿತರ, ಅಲ್ಪಸಂಖ್ಯಾತ ದಲಿತರ, OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅಪರ ಜಾತಿಯ, ಲಿಂಗಾಯತರು, ಪಂಚಮಶಾಲಿಯರು, ಯಾವುದೇ ಅನ್ಯ ಧರ್ಮೀಯರು, ಇಸ್ಲಾಂ ಧರ್ಮ ಬಿಟ್ಟು ಅನ್ಯ ಧರ್ಮೀಯರ ಪಾಲಿಸುವಂತ ಸಾರ್ವಜನಿಕರ ವಿರುದ್ಧ ನಮ್ದು ಸಮರ ಇಲ್ಲ ಅನ್ನುತ್ತಾ ನಾನು ಹೇಳುವುದೇನೆಂದರೆ, ಈ ಹರಾಮ್ಖೋರ್ ಬಸನಗೌಡ ಧರ್ಮಕಡ್ಲಿ ಇವನಿಗೆ ನಾನು ನೇರ ಈ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಇವನು ನಿಜವಾದ ಹಿಂದೂ, ಸನಾತನ ಹಿಂದೂ ಇದ್ದಿದ್ದಂದ್ರೆ ಇವನು ಇನ್ನೊಮ್ಮೆ ರಾಮಾಯಣ ಓದ್ಬೇಕಾಗಿದೆ, ಇನ್ನೊಮ್ಮೆ ಮಹಾಭಾರತ ಓದ್ಬೇಕಾಗಿದೆ. ಯಾಕಂದ್ರೆ ಮರ್ಯಾದ ಪುರುಷೋತ್ತಮ್ ರಾಮ್ ಶ್ರೀರಾಮಚಂದ್ರ ಯಾವಾಗ ವನವಾಸಕ ಮಾತಾ ಸೀತಾನ್ನು ಕರ್ಕೊಂಡು ಹೋಗಿದ್ರು ಅವಾಗ ಇತಿಹಾಸ ಸಾಕ್ಷಿ ಇದೆ, ರಾಮಾಯಣ ಸಾಕ್ಷಿ ಇದೆ. ಈ ಹುಸುಳಿ ಮಗನಿಗೆ ಓದ್ಲಿಕ್ಕೆ ಬರುವುದಿಲ್ಲ, ಬರೀಲಿಕ್ಕೆ ಬರುವುದಿಲ್ಲ, ತಿಳ್ಕೊಳ್ಳಿಕ್ಕೂ ಆಗುದಿಲ್ಲ. ಮಾತಾ ಸೀತಾನ್ನು ಅಪಹರಿಸಿದ ಹರಾಮ್ಖೋರ್ ರಾವಣ ಇದ್ದ. ಹಾಗಾಗಿ ಈ ಯುಗದ ರಾವಣ ಹರಾಮ್ಖೋರ್ ಸುಳಿ ಮಗ ಅಂದ್ರೆ ಯತ್ನಾಳ್ ಬಸನಗೌಡ. ಯಾಕಂತಂದ್ರೆ ಅವಾಗ ಮಾತಾ ಸೀತಾನ್ನು ಅಪಹರಿಸಿ ಶ್ರೀಲಂಕಾಗೆ ಒಯ್ದಿದ್ದು ರಾವಣ. ಇವಾಗ ಮುಸ್ಲಿಂ ಯುವತಿಯರನ್ನು ಅಪಹರಿಸಿ ಮದುವೆ ಆಗಲಿಕ್ಕೆ, ಬಲವಂತವಾಗಿ ಮದುವೆ ಆಗಲಿಕ್ಕೆ ಪ್ರಚೋದನೆ ನೀಡ್ತಾ ಇರೋದು ರಾವಣ, ಈ ಹರಾಮ್ಖೋರ್ ಸುಳಿ ಮಗ ಬಸನಗೌಡ ಪಾಟೀಲ್ ಯತ್ನಾಳ್. ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಅರ್ಥಿಸಿಕೊಳ್ಳದೆ, ಭಾರತೀಯ ಸನಾತನ ಹಿಂದೂ ಧರ್ಮದ ಪುರಾಣಗಳನ್ನು ಓದದೆ, ಈ ಹುಸುಳಿ ಮಗ ಕೇವಲ ರಾಜಕಾರಣಿಗೋಸ್ಕರ, ಕೇವಲ ಪ್ರಚೋದನೆಗೋಸ್ಕರ ಇಂಥವೆಲ್ಲ ಅಪಶಬ್ದ ಮಾತಾಡ್ತಾ ಇರೋದು ಯಕ್ಷಮ್ಯ ಅಪರಾಧ. ಮತ್ತು ನಾನು ಜೊತೆಗೇನೆ ಈ ಮಾಧ್ಯಮದ ಮಿತ್ರರಿಗೆ, ತಮ್ಮೆಲ್ಲರಿಗೆ ನಾನು ದಯಮಾಡಿ ವಿನಂತಿ ಮಾಡಿಕೊಳ್ತೇನೆ, ನನ್ನ ಗೋಷ್ಠಿ ಮುಗಿಯುವವರೆಗೆ ಯಾರು ನನಗೆ ಇಂಟ್ರಪ್ಟ್, ಡಿಸ್ಟರ್ಬ್ ಮಾಡಬಾರ್ದು. ನಂದ ವಿಷಯ ಕಂಪ್ಲೀಟ್ ಆದ ಬಳಿಕ ತಾವೆಲ್ಲ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ತಕ್ಕ ನಾನು ಉತ್ತರ ಕೊಡ್ಲಿಕ್ಕೆ ಸಿದ್ಧರಿದ್ದೀನಿ. ನಾನು ಯಾವುದು ನಾ ಧನಾಯನಂ ನಾ ಪಲಾಯನಂ, ನಾನು ಓಡಿ ಹೋಗುವ ವ್ಯಕ್ತಿ ಅಲ್ಲ. ಹಾಗಾಗಿ ನಾನು ಈ ಬಸನಗೌಡ ಪಾಟೀಲ್ ಯತ್ನಾಳ್ ಧರ್ಮಕಡ್ಲಿ ಲೋಪರ್ ಸುಳಿ ನನ್ನ ಮಗನಿಗೆ ಹೇಳುವುದೇನಿದೆ ಅಂದ್ರೆ, ಮಹಾಭಾರತದಲ್ಲಿ ಯಾವಾಗ ಕೌರವಾಸ್ ಅಂಡ್ ಪಾಂಡವಾಸ್ ನಡುವೆ ದ್ರೌಪದಿ ಸಲುವಾಗಿ ವಿಷಯ ನಡೀತು, ನಾನು ಅದರದ ಹಿನ್ನೆಲೆ ಹೋಗುವುದಿಲ್ಲ.
ಯಾವಾಗ ದ್ರೌಪದಿಯ ಚೀಲಹರಣ ಮಾಡುವ ಪ್ರಯತ್ನ ನಡೆದಾಗ ಪಾಂಡವರ ರಕ್ಷಣೆಗಾಗಿ ಯಾರು ಬಂದಿದ್ದು ಸುಳೆ ಮಗನೇ? ಒಂದು ಹೆಣ್ಣಿನ ರಕ್ಷಣೆಗಾಗಿ ಯಾರು ಬಂದಿದ್ರು? ಭಗವಾನ್ ಶ್ರೀಕೃಷ್ಣ. ಶ್ರೀಕೃಷ್ಣನ ಹೆಸರೇನು? ಮಳ್ ಸುಳೆ ಮಗನೇ, ಶ್ರೀಕೃಷ್ಣನ ಹೆಸರು ರಾಧೆ ಮೋಹನ್. ರಾಧಾ ಯಾರು? ಶ್ರೀಕೃಷ್ಣನಿಗೆ ರಾಧಾಗೆ ಏನ್ ಸಂಬಂಧ? ನಿನಗೆ ಏನಾದ್ರೂ ಗೊತ್ತಿದ್ಯಾ? ದ್ರೌಪದಿಯ ಚೀಲಹರಣ ಮಾಡುವ ವೇಳೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರಕಟ ಆಗಿ ರಕ್ಷಣೆಗೆ ನಿಂತಿದ್ರು. ಈ ದೇಶದ ಸಂಸ್ಕೃತಿ, ಈ ದೇಶದ ಸಭ್ಯತೆ, ಈ ದೇಶದ ಇತಿಹಾಸ ಓದಿದ್ರೆ ಸುಳೆ ಮಗನೇ ನಿನಗ ಹೆಣ್ಣಿನ ಕುಲ್, ಹೆಣ್ಮಕ್ಕಳದ ಗೌರವ ಘನತೆ, ಹೆಣ್ಮಕ್ಕಳದ ಮಾನ ಸಮ್ಮಾನ ನಿನಗೆ ಅರ್ಥ ಆಗ್ತಿತ್ತು. ಅದು ಮುಸಲ್ಮಾನ್ ಹೆಣ್ಮಕ್ಳು ಬೇರೆ, ಹಿಂದೂ ಹೆಣ್ಮಕ್ಳು ಬೇರೆ, ದಲಿತರ ಹೆಣ್ಮಕ್ಳು ಬೇರೆ, ಕ್ರೈಸ್ತ ಹೆಣ್ಮಕ್ಳು ಬೇರೆ, ಬೌದ್ಧ ಹೆಣ್ಮಕ್ಳು ಬೇರೆ, ಸಿಖ್ ಹೆಣ್ಮಕ್ಳು ಬೇರೆ ಅಂತ ಏನಾದ್ರೂ ವ್ಯಾಖ್ಯಾನ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ದಿದ್ರೇನು? ಹುಚ್ಚುಳೆ ಮಗನೇ, ಇವತ್ತೇನಾದ್ರೂ ನೀನು ಮಾತಾಡ್ಲಿಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ರಚಿಸಿದ್ದ ಸಂವಿಧಾನದ ನಿಶ್ಚಯದ 19ರ ಅಡಿಯಲ್ಲಿ. ನಿನಗೆ ಮಾತಾಡ್ಲಿಕ್ಕೆ ಬರ್ತದ? ಮಳ್ ಸುಳೆ ಮಗನೇ, ನೀನು ಮುಸಲ್ಮಾನ ಯುವತಿಯನ್ನು 5 ಲಕ್ಷ ರೂಪಾಯಿ ಮದುವೆ ಆಗ್ಲಿಕ್ಕೆ ಹಿಂದೂ ಯುವಕರನ್ನು ಆಫರ್ನ್ನು ಕೊಟ್ಟಿದ್ದಕ್ಕೆ ನಾವು ಸ್ವಾಗತಿಸ್ತೀವಿ. ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಹಿರಂಗವಾಗಿ ನೇರ ನಿನಗೆ ಆಫರ್ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಿನ್ ಪೌರಶತ್ವ, ನಿನ್ನ ಗಂಡಸ್ತನ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ಕನ್ಫೈನ್ ಆಗಿ ಕೂತಿದೆ, ಪ್ರಶ್ನಾತೀತ ಆಗಿದೆ. ನೀನು ಗಂಡಸ ಅದಿಯೋ ಇಲ್ಲೋ ಅನ್ನೋದಕ್ಕೆ. ಯಾಕೆ ಅಂತಂದ್ರೆ ನಿನ್ನಂತ ಮತ್ತು ನಿನ್ನಂತ ಇರುವ ದೇಶದಲ್ಲಿ ಗಾಂಡು ಸುಳಿ ಮಕ್ಕಳ ಸಲುವಾಗಿ ಡಿ.ವೈ. ಚಂದ್ರಚೂಡ್ ಅವರಾದ ಮಾನ್ಯ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ನವರು ಸೆಕ್ಷನ್ 377 IPC ರಿಪೀಲ್ಡ್ ಮಾಡಿದ್ದಾರೆ. ನಿಮ್ಮಂತ ಗಾಂಡು ಸುಳಿ ಮಕ್ಕಳು ಮುಕ್ಕಳಿ ಹಡ್ಸ್ಕೊತು ತಿರ್ಗಾಡ್ಕೋತಿರ್ರಿಯಪ್ಪ ಅಂತ ಹೇಳಿ ಊರಾಗ ಯಾವುದೇ ಭಯವಿಲ್ಲದೆ ಆ 377 IPC ಸೆಕ್ಷನ್ ರಿಪೀಲ್ ಮಾಡಿದ್ದಾರೆ ನಿಮ್ಮಂತ ಗಾಂಡು ಸುಳಿ ಮಕ್ಕಳ ಸಲುವಾಗಿ. ಈಗ ನೀ ಗಾಂಡು ಇದೆಯಾ ಅನ್ನೋದು ಸಾಬೀತ್ ಆಗಿದೆ. ಯಾಕೆ ಆಗಿದೆ ಅಂತಂದ್ರೆ ನೀನೇ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ದಾವೆ ಹೂಡಿದಿ, ಸ್ಟೇ ತಂದಿದಿ, ನನ್ನ ಪ್ರೈವೇಟ್ ವಿಡಿಯೋಸ್ಗಳನ್ನು, ಚಿತ್ರಗಳನ್ನು ಪ್ರಸಾರ ಮಾಡಬಾರದು ಅಂತೇಳಿ. ಅದರಂತೆ ಈಗ ನಾನು ಹೇಳಬಾರದು, ಅತಿ ಇನ್ನರ್ ಕನ್ಸೈನ್ಸ್ ದಿಂದ, ಅತಿ ಕಳಕಳಿದಿಂದ, ಅತಿ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ. ಮಗನೇ, ನೀನು ಗಾಂಡು ಇದ್ದಾಗ ಈಗ ನಿನ್ನ ಹೆಂಡತಿಗೆ ಸಂಸಾರಿಕ ಸುಖ ಬೇಕಾಗಿದೆ, ನಿನ್ನ ಹೆಂಡತಿಗೆ ಸಂಸಾರಿಕ ಸುಖ ಅವಶ್ಯಕತೆ ಇದ್ದಾಗ ನಿನಗೆ ನೇರ ಆಫರ್ ಕೊಡ್ತೀನಿ. ನಿನಗ ಸಾಯುವವರೆಗೆ ನಾವು MLA ಮಾಡಿ ಇಡ್ತೀವಿ. ನೀನು ನಿನ್ನ ಹೆಂಡತಿಗೆ ಯಾವ್ದಾರೆ ಮುಸಲ್ಮಾನ್ ಜೊತೆಗೆ ತಾಳಿ ಕಟ್ಟಸ. ನಾವು ನಿನಗ ಖಾಯಂ ಇಡೀ ಬಿಜಾಪುರ ಮುಸಲ್ಮಾನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಇಡೀ ಬಿಜಾಪುರ ಮುಸಲ್ಮಾನರು ಎಂದೂ ನಿನ್ನ ವಿರುದ್ಧ ಇಲೆಕ್ಷನ್ ನಿಂದಿರುವುದಿಲ್ಲ. ನೀನು ಸಾಯುವವರೆಗೆ ನೀನು ರಾಜಕೀಯಗೋಸ್ಕರನೇ ಹೆಣ್ಮಕ್ಳನ್ನು ಬೀದಿಗೆ ತಂದು ಮಾತಾಡ್ತಾ ಇದ್ದೀಯ, ಅವೇಳನಕಾರಿಯನ್ನಾಗಿ ಮಾತಾಡ್ತಾ ಇದ್ದೀ. ಹಾಗಾಗಿ ನಿನ್ನ ರಾಜಕೀಯ ಯಶಸ್ವಿಗೊಳಿಸ್ತೀವಿ. ನೀನು ಸಾಯುವವರೆಗೆ ನಿನಗ ಶಾಸಕದ ಸ್ಥಾನದಲ್ಲಿಂದ ಕಿತ್ತು ಒಗೆಯಂಗಿಲ್ಲ. ನಿನ್ನ ವಿರುದ್ಧ ಯಾವ ಮುಸಲ್ಮಾನು ಇಲೆಕ್ಷನ್ಗೆ ನಿಂದಿರುವುದಿಲ್ಲ. ನಿನ್ನ ಹೆಂಡತಿದ ಮದ್ವೆ ಯಾವ್ದಾರ ಒಂದು ಮುಸಲ್ಮಾನ್ ಜೊತೆಗೆ ಮಾಡು, ನೇರ ನಾವು ನೀನ್ ಏನ್ ಹೇಳ್ತೀವಿ ಅದನ್ನ ಕೊಡಾಕ್ ರೆಡಿ ಇದೀವಿ. ಒಂದನೇದು. ಎರಡನೇದು, ಹುಚ್ಚುಳಿ ಮಗನೇ, ನಿನಗೆ 2 ಗಂಡು ಮಕ್ಕಳದಾರ. ಅವ್ರಿಗೆ ಒಂದ್ ಮಗನಿಗೆ ಮೊನ್ನೆ ಒಂದು ಎಂಗೇಜ್ಮೆಂಟ್ ಮಾಡಿದ್ದೀನಿ ನಿನ್ ಸೊಸಿಗೆ ಯಾವ್ದಾರ ಮುಸಲ್ಮಾನ ಜೊತೆಗೆ ಮದುವೆ ಮಾಡಿಸ್. ನಿನ್ 2 ಮಕ್ಕಳಿಗೆ ಯಾವ್ದಾರ ಒಂದು ದಲಿತ ಹೆಣ್ಮಕ್ಳಿಗೆ ಆಗ್ಲಿ, ಮುಸಲ್ಮಾನ್ ಹೆಣ್ಮಕ್ಳಿಗಾಗ್ಲಿ, ಇತರದೇ OBC ಜಾತಿಯವ್ರ ಹೆಣ್ಮಕ್ಳಿಗೆ ಮದುವೆ ಮಾಡು. ನೀ ಏನ್ ಡಿಮಾಂಡ್ ಮಾಡ್ತೀವಿ ಅದನ್ನ ನಾವು ಫುಲ್ಫಿಲ್ ಮಾಡಕ್ ರೆಡಿ ಇದೀವಿ. ಮಗನೇ, ನಿನಗ ನೇರ ಹೇಳ್ಬೇಕಂತಂದ್ರ ಹೆಣ್ಮಕ್ಕಳದ ಗೌರವ ಘನತೆ ರಾಜಕೀಯಕ್ಕೆ ತರುವುದು ಅವಶ್ಯಕತೆನೇ ಇಲ್ಲ. ಯಾವಾಗ ಮಾತಾ ಸೀತಾನ್ನು ರಾವಣ ಅಪಹರಿಸಿದ ಅವಾಗ ಪ್ರಶ್ನೆ ಏನಿತ್ತು? ಸೀತಾ ಮಾತಾದ ಪವಿತ್ರತೆ ಬಗ್ಗೆ ಪ್ರಶ್ನೆ ಆಯ್ತೋ ಇಲ್ಲೋ? ಅವಾಗ ಅಗ್ನಿ ಪರೀಕ್ಷೆ ಕೊಡ್ಬೇಕಾಯ್ತು ಮಾತಾ ಸೀತಾಗೆ. ನಿನ್ಗೇನಾದ್ರೂ ಖಬರ್ ಇದೆಯಾ? ಅದ್ ಯಾವ್ದಾರ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕೆ? ನಿನ್ಗಂತೂ ಹೆಣ್ಮಕ್ಳೇ ಹುಟ್ಟಿಲ್ಲ, ನಿನ್ನ ಮುಗಳಾಗ ಅಟ್ಟದಮ್ಮಿಲ್ಲ ಮಕ್ಕಳ ಹಡಿಯುವಂತದ್ದು. ಹಾಗಾಗಿ ಈ ವಿಷಯ ಕುರಿತು
ಮನುಸ್ಮೃತಿ ಮನುಸ್ಮೃತಿಯಲ್ಲಿ ಮನುಸ್ಮೃತಿಯಲ್ಲಿ ಏನ್ ಹೇಳ್ತಾ ಇದ್ದಾರಂತಂದ್ರೆ ಹೆಣ್ಮಕ್ಳಿಗೋಸ್ಕರ ಯತ್ರ ನಾರಾಯಸ್ತ್ರು ಪೂಜೆಯಂತರೆ ರಮಂತೆ ತತ್ರ ದೇವತಾಂ ಎಂಬ ವ್ಯಾಖ್ಯಾದ ಕನ್ನಡ ಅನುವಾದ ಏನಿದೆ ಅಂದ್ರೆ ಎಲ್ಲ ಮಹಿಳೆಯರನ್ನು ಗೌರವಿಸಲಾಗುತ್ತದೆ, ಅಲ್ಲಿ ದೈವತತ್ವ ಅರಳುತ್ತದೆ. ಮಗನೇ, ನಿನ್ನ ಮನಸ್ಥಿತಿ, ನಿನ್ನ ಪ್ರವೃತ್ತಿ ಏನಿದೆ ಅಂತಂದ್ರೆ ನೀನು ಆ ಬ್ರಹ್ಮಾಂಡ ಬಲಾತ್ಕಾರಿ ಪ್ರಜ್ವಲ್ ರೇವಣ್ಣ, ನೀನು ಅವನು ಅದೇ ಒಂದೇ ಕ್ಯಾಟಗಿರಿದವರು. ಹಾಗಾಗಿ ಇದು ನೋಡಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ತೋರಿಸ್ತೀನಿ. ಪ್ರಜ್ವಲ್ ರೇವಣ್ಣದ ಜಜ್ಮೆಂಟ್ನಲ್ಲಿ ಆನರಬಲ್ ಸ್ಪೆಷಲ್ ಕೋರ್ಟ್ ಫಸ್ಟ್ ಹೆಡ್ಲೈನ್ಸ್ನಲ್ಲೇ ನ್ಯಾಯಾಂಗ ಇಲಾಖೆಯ ನ್ಯಾಯಾಧೀಶರು ಮನುಸ್ಮೃತಿದ ಇದೇ ಶ್ಲೋಕವನ್ನು ಜಜ್ಮೆಂಟ್ ಅದು ಪಾರ್ಟ್ ಮಾಡಿ ಕನ್ವಿಕ್ಷನ್ ಮಾಡಿದ್ದಾರೆ. ಇದರ ಅರ್ಥ ಯಾವ ಪೇನ್ ಆ ನ್ಯಾಯಾಧೀಶ ಅರ್ಥಿಸ್ಕೊಂಡಿರ್ಬಹುದು. ಒಂದು ಹೆಣ್ಮಕ್ಕಳ ಮೇಲೆ ಆದ ಅನ್ಯಾಯ, ಒಂದು ಹೆಣ್ಮಕ್ಕಳ ಮೇಲೆ ಆದ ದೌರ್ಜನ್ಯಗೆ ಎಷ್ಟು ಪೇನಿಂದ ಆ ನ್ಯಾಯಾಧೀಶರು ಬರ್ದಿದ್ದಾರೆ ಅಂತಂದ್ರೆ, ಯತ್ರ ನಾರಾಯಸ್ತರು ಪೂಜಾಯಂತೆ ರಾಮನಂತೆ ತತ್ರ ದೇವತರ ಯಥಾರಿತ್ನು ನಾ ಪೂಜಯಂತೆ ಸರ್ವಶ್ರಾಂಪಲೆ ಕ್ರಿಯಾ, which means that wherever women are worshipped, the divinity resides. Divinity resides ಅಂದ್ರೆ ಏನು? ಹರಾಮ್ ಕೋರ್ ಸುಳೆ ನನ್ನ ಮಗನೇ, ಡಿವೈನಿಟಿ ಅಂದ್ರೆ ಏನು? ಅದಕ್ಕೆ ಅರ್ಥ ಇದೆಯೇ? ನೀನು ರಾಕ್ಷಸ ಇದೆಯೇ, ನಾವು ರಾಮ್ ಭಕ್ತರಿದ್ದೀವಿ, ನೀವು ರಾವಣ ಭಕ್ತದಿ. ಇದೇ ಡಿವೈನಿಟಿ. ಈ ದೇಶದ ಸಂಸ್ಕೃತಿ ಸಭ್ಯತಾ ಏನಿದೆ ಅಂತಂದ್ರೆ, ಗಂಗಾ ಜಮನಿ ತಹಜೀಬ್ ಏನಿದೆ ಅಂದ್ರೆ ಹೆಣ್ಮಕ್ಕಳಿಗೆ ನಾವು ಗೌರವ ಕೊಡಬೇಕು. ಹೀಗಾಗಿ ನೀನು 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆಯಲ್ಲಿ ಗಾಂಧಿ ಚೌಕ್ನಲ್ಲಿ ಅಮಾಯಕ ಹೆಣ್ಮಕ್ಕಳದ ಮೇಲೆ ಅತ್ಯಾಚಾರ ಎಸಗಿಯುವ ಪ್ರಯತ್ನ ಮಾಡಿ, ಅವರು ಗುಪ್ತಾಂಗಕ್ಕೆ ಟಚ್ ಮಾಡಿ ಅಸಭ್ಯವಾಗಿ ವರ್ತಿಸಿ ನಿನ್ನ ಮೇಲೆ 21 ಕೇಸ್ ಪ್ರಕರಣ ದಾಖಲಾಗಿದ್ದು ಸುಳ್ಳ ಖರೇನ? ನಿನ್ನ ಪ್ರವೃತ್ತಿನೇ ಹೆಣ್ಮಕ್ಕಳ ಜೊತೆಗೆ ಅಸಭ್ಯ ವರ್ತಿಸುವುದಿದೆ. ಮತ್ತೆ ನಿನ್ನ ಕೈಲಿ ಆಗುದು ಏನೂ ಇಲ್ಲ, ಮುಕ್ಳ್ಯಾಗಟ್ಟ ದಮನು ಇಲ್ಲ, ನಿಂದ ಗಂಡಸ್ತನೂ ಇಲ್ಲ ನಿನಗ. ಗಾಂಧಿ ಚೌಕ್ನ್ಯಾಗ ಆ ವೇಳೆಯಲ್ಲಿ 21 ಪ್ರಕರಣ ದಾಖಲಾಗಿದ್ದು 353, 354 ಅಟೆಂಪ್ಟ್ ಟು ರೇಪ್. ನೀನೇ ರಾಜಾರೋಷವಾಗಿ ಎಷ್ಟೋ ಭಾಷಣದಲ್ಲಿ ಹೇಳಿದಿ ನನ್ನ ಮ್ಯಾಗಿಟ್ಟಾಗ. ಆ ವೇಳೆಯಲ್ಲಿನೂ ಬೆಂಗಳೂರು ಕೋರ್ಟ್ನಲ್ಲಿ ಯಾಕೆ ಮುಸಲ್ಮಾನರ ಫಿರ್ಯಾದಿದ ಹೆಣ್ಮಗಳದ ಕೈ ಕಾಲು ಹಿಡಿದು ಅಪ್ಸತ್ತಾಗಿ ಹೋಸ್ಟೈಲ್ ಮಾಡ್ಕೊಂಡು ಕೇಸ್ ಅಕ್ವಿಟಲ್ ಮಾಡ್ಕೊಂಡಿವೋ ಮಗನೇ? ಕಾಂಟೆಸ್ಟ್ ಮಾಡ್ಬೇಕಾಗಿದ್ದು ನಿನ್ನ ಮುಕ್ಳ್ಯಾಗ ಅಟ್ಟೆ ದಮ್ಮಿತ್ತಂತಂದ್ರ ಮೆರಿಟ್ ಮ್ಯಾಗ ಅಲ್ಲೇ ಕಾಂಪ್ರಮೈಸ್ ಆಗಿದ್ದಿ ಮುಸ್ಲಿಮ್ರ ಜೊತೆಗೆ. ಇಲ್ಲೇ ಮುಸ್ಲಿಂ ಹೆಣ್ಮಕ್ಳದಾಗ ಓಟ್ ಪಡ್ಕೊಂಡು ಮೇರ್ ಮಾಡ್ಕೊಂಡಿದಿ. ನಾ ಕಾರ್ಪೊರೇಷನ್ ವಿಷಯಕ್ಕೆ ನಾನು ಹೋಗುದಿಲ್ಲ. ನಂದ ನೇರ ವಿಷಯ ಒಂದಿದೆ. ನಿನ್ನಗ ಏನಾದ್ರೂ ದಮ್ಮ ತಾಕತ್ತಿದ್ರ ರಾಜಕಾರಣ ಮಾಡು, ನಮ್ದು ಏನು ಅಭ್ಯಂತರ ಇಲ್ಲ. ಹೆಣ್ಮಕ್ಕಳ ವಿಷಯಕ್ಕೆ ಬಂದ್ರ ಹೆಣ್ಮಕ್ಳು ನಿಮ್ಮ ಮನ್ಯಾಗನು ಅಷ್ಟೇ, ನಮ್ಮ ಮನ್ಯಾಗನು ಅಷ್ಟೇ, ದಲಿತರ ಮನ್ಯಾಗನು ಅಷ್ಟೇ, ಮೇಲ್ಜಾತಿಯವ್ರ ಮನ್ಯಾಗನು ಅಷ್ಟೇ. ಬಿಜಾಪುರ್ನ್ಯಾಗ ಇನ್ನೂ 5-6 ಗೌಡ್ರು ಅದಾರೋ ಹುಸುಳಿ ಮಗನೇ. ಯಾವ ಒಬ್ಬ ಗೌಡ್ನು, ಯಾವ ಒಬ್ಬ ಪಾಟೀಲ್ ಈ ತರ ನಿನ್ನಂತ ಚಿಲ್ರೆ ಮಾತಾಡೋದು ಯಾರಿಗೂ ಗೊತ್ತಿಲ್ಲ. ಅವರು ಸಕ್ಷಮ ರಾಜಕಾರಣ ಮಾಡ್ತಾರೆ, ಯಾವುದೇ ಪಕ್ಷದವ್ರು ಇರ್ಲಿ, ಯಾವುದೇ ಪಾರ್ಟಿಯವ್ರು ಇರ್ಲಿ. ರಾಜಕೀಯ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ. ನಿನ್ನಂತ ಗಾಂಡು ಸುಳಿ ಮಗನೇ ಹೆಣ್ಮಕ್ಳದ ಸೀರಿ ಹಿಂದೆ ನಿಂತು ರಾಜಕಾರಣ ಮಾಡೋದು ಪ್ರವೃತ್ತಿ ಯಾವ ಗೌಡಿಗೂ ಇಲ್ಲ. ಗೌಡ್ರ ಕೆಲ್ಸ ಅಂತಂದ್ರ ಮಗನೇ ನಿನಗ ಪಾಠ ಹೇಳ್ತೀನಿ ಕೇಳು. ಗೌಡ್ರ ಅಂದ್ರೆ ಏನಂದ್ರೆ, ಆ ಊರಿನ ಗೌಡ ಅಂತಂದ್ರೆ ಊರಿನ 4 ಸೀಮೆಗೆ ರಕ್ಷಣೆ ಮಾಡುವಂತ ವ್ಯಕ್ತಿಗೆ ಗೌಡ ಅಂತಾರ. ತೊಡೆ ತಟ್ಟಿ ಗಂಡಸರು ಕೂಡ ಗುದ್ದಾಟ ಮಾಡುವುದಕ್ಕೆ ಗೌಡ್ರ ಅಂತಾರ. ಹೆಂಗಸರ್ ಸೀರೆ ಕೈ ಹಾಕುವುದು, ಹೆಂಗಸರ ಗುಪ್ತಾಂಗ ಹಿಡಿಯುವುದು ಗೌಡ್ಗಿ ಅಲ್ಲ. ಅದಕ್ಕೆ ಪರಾಮಗೊಂಡ ಅಭ್ಯರ್ಥಿ ಬಬಲೇಶ್ವರದ ವಿಜುಗೌಡ ಹೇಳಿದು ನಿಜ 100ಕ್ಕೆ 100. ಹುಸುಳೆ ಮಗನೇ, ನೀನು ಯತ್ನಾಳ್ ಊರಿನ ಧರ್ಮ ಕಡ್ಲಿ ಅದಿ ಅಂತ ಹೇಳಿ. ಮಗನೇ, ನಿನಗ 4 ಎಕರೆ ಜಮೀನಿತ್ತು ಬರೇ. ನಿಮ್ಮ ಅಪ್ಪ ಎಲ್ಲಿಂದ ಕಡ್ಲಿ ತಿನ್ನಿಸ್ತಿದ್ದ ಶ್ರೀಶೈಲ ಹೋಗುದು ಜಾತ್ರೆ ಮಂದಿಗೆ? ನಿಮ್ಮದೇ ಮನೆ ನಡೆಸೋದು. ಹಳೆ ಟ್ರಕ್ ತಗೊಂಡ್ ಸುಳಿ ಮಗನೇ ನೀನು ಬಿಜಾಪುರ ಬಂದವನು.
ಮಂದಿಗೆ ಪಾಠ ಕಲಿಸ್ತಿ ಮಗನೇ. 2 ನಂಬರ್ ಆಸ್ತಿ ಗಳಿಸಿ ಏನೇನ್ ಮಾಡಿದಿ ಏನೇನಿಲ್ಲ. ನಿನ್ ಚೇಲೆ ಯಾರ ಜೊತೆ ಅಟ್ಯಾಚ್ ಅದ ನಿಮ್ ಮನ್ಯಾಗೆ ಅದನ್ನ ನೀವ್ ವಿಚಾರ ಮಾಡ್ಕೊ ಮೊದಲ್. ಯಾಕೆ ಹೊರಗಾಕಿ ನಿನ್ ಚೇಲೆ ಐತಲ್ಲ ಒಬ್ಬ ಪುಂಗಿ ರಾಜಾಗ ಯಾಕೆ ಬಿಟ್ಟಿ? ಈಗ ಒಳಗಿಂದ ಕಿಚನ್ ರೂಮ್ದ ಬೆಡ್ರೂಮ್ ಹಾಲ್ದ ಮೆಜರ್ಮೆಂಟ್ ತಗೊಂಡಿದ್ದಕ್ಕೆ ಬಿಡಿಸಿ ಇಲ್ಲ. ಅದನ್ನ ಸಾರ್ವಜನಿಕ ಮಾಡಲ್ಲ. ನಿನ್ನ ಮುಕ್ಕಳ್ಯಾಗ ಅಟ್ಟೆ ದಮ್ ಇತ್ತಂದ್ರ ಆ ನಿನ್ ಜೊತೆಗಿದ್ದ ಪುಂಗಿ ರಾಜ ಎಲ್ಲದನೀಗ ಹೊತ್ತೊಂಡ್ರೆ ಪುಂಗಿ ಬಾರಿಸ್ತಿದ್ದಲ್ಲ. ಆ ಎಲ್ಯ ಕಲ್ಯ ಟಲ್ಯ ಪಲ್ಯ ಎಲ್ಲಾರ ಮನೆ ಒಳಗೆ ಯಾಕೆ ಕರ್ಕೊಳಕತ್ತಿಲ್ಲಪ್ಪ ನೀನು? ಇವೆಲ್ಲ ನಾವು ಹೇಳ್ಬೇಕಾ? ಮಾಧ್ಯಮದ ಮುಖಾಂತರ ಹೇಳ್ಬೇಕಾ? ನಮಗೇ ನೋವು ಆಗ್ತಾ ಇದೆ. ಆ ಪಾಪ ನಿನ್ನ ಮನ್ಯಾಗ ಆ ನಿನ್ನ ಮದ್ವೆ ಆದ ಹೆಣ್ಮಕ್ಳಿಗೆ ನಾವು ನಮ್ಮ ಅಕ್ಕ ತಂಗಿ ಸಹೋದರಿ ಅಂತ ನಮ್ಮ ತಾಯಿ ಸಮಾನ ನೋಡ್ತೀವಿ. ಆದ್ರೆ ಆ ತಾಯಿಗೂ ನಾನು ಈ ಮಾಧ್ಯಮದ ಮುಖಾಂತರ ಕ್ಷಮೆ ಕೇಳ್ತೀನಿ. ಇಂಥ ನೀ ಸುಳಿ ಮಗನಿಗೆ ಮದ್ವೆ ಆದಿಯವ್ವ ನೀನು. ನಾವು ನಿನ್ನ ತಮ್ಮಾರೇ ತಿಳ್ಕೊ, ಅಣ್ಣಾರೇ ತಿಳ್ಕೊ. ನಾನು ನಿಮ್ಮ ಮರ್ಯಾದೆ ಹಾಳು ಮಾಡಬಾರ್ದಂತ ನಮ್ದು ಉದ್ದೇಶ ಇದೆ. ಆದ್ರೆ ಅನಿವಾರ್ಯ ಇದೆ ನಮ್ಮ ಹೆಣ್ಮಕ್ಳದ ರಕ್ಷಣೆಗಾಗಿ. ಇತ್ತೀಚೆಗೆ ಇನ್ನ 2 ದಿವಸ ಆಗಿಲ್ಲ, ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ರಾಷ್ಟ್ರದಲ್ಲಿ ರಾಖಿ ಅಂತ, ರಕ್ಷಾ ಬಂಧನ್ ಅಂತ ಪವಿತ್ರ ಹಬ್ಬ ನಾವು ಆಚರಿಸಿದೀವಿ. ಅಲ್ಲೇ ಎಲ್ಲ ನಮ್ಮ ನಮ್ಮ ಎಲ್ಲ ಸಹೋದರಿಯರು, ಹಿಂದೂ ಸಹೋದರಿಯರು ಆಗಲಿ ಮುಸ್ಲಿಂ ಸಹೋದರಿಯರು ಆಗಲಿ, ತಮ್ಮ ಅಣ್ಣ ತಮ್ಮಂದಿಯರಿಗೆ ಕೈಗೆ ರಾಖಿ ಕಟ್ಟಿ ಅವರಿಂದ ರಕ್ಷಣೆದ ಹಾರೈಕೆ ಬಯಸ್ಕೊಂಡಿದ್ದಾರೆ. ನಾವು ನಮ್ಮ ಓಣಿಯಲ್ಲಿ ನಮ್ಮ ಹಿಂದೂ ಸಿಸ್ಟರ್ಸ್ಗಳಿಗೆ ರಾಖಿ ಕಟ್ಕೊಂಡು ಅವರಿಗೆ ನಾವು ರಕ್ಷಣೆ ಕೊಡ್ತೀವಿ, ನಿಮ್ಮ ಪ್ರೊಟೆಕ್ಷನ್ ಕೊಡ್ತೀವಿ. ನಿಮ್ಗೆ ಯಾವುದೇ ಕಷ್ಟ ಕಾಲದೊಳಗೆ ನಾವು ನಿಮ್ಗಿಂತ ಮೊದಲು ನಾವು ಭಾಗಿಯಾಗಿ ನಿಮ್ಗೆ ಎಲ್ಲಾ ತರದ್ದು ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ನಾವು ಅವರಿಗೆ ದೇವರಿಗೆ ಬೇಡ್ಕೊಂಡು ಅವ್ರಿಗೆ ನಾವು ಭರವಸೆ ಕೊಟ್ಟಿವಿ. ಸುಳೆ ಮಗನೇ, ನಿನಗೆ ಯಾರೋ ರಾಖಿ ಕಟ್ಟಿಲ್ ಕಾಣ್ತದೆ. ಆ ಹೆಣ್ಮಕ್ಳಿಗೆ ನಾವು ಏನು ಉತ್ತರ ಕೊಡ್ಬೇಕು? ದನ ಕಾಯೋ ಸುಳಿ ಮಗನೇ, ನಿನಗೆ ಒಂದೇ ಮಾತು ಹೇಳ್ತೀನಿ. ಅಂತ ಪವಿತ್ರ ರಕ್ಷಾ ಬಂಧನದ ದಿವಸಗಳಲ್ಲಿ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೀನು 5 ಲಕ್ಷ ರೂಪಾಯಿ ಕೊಡ್ತೀನಿ, ಮದುವೆ ಮಾಡಿಸ್ಕೊಂಡು ಓಡಿಸ್ಕೊಂಡು ಮದುವೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀಯ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾ ಆಡಳಿತಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಕೆಲವು ಬಕೀಟ್ ನಮ್ಮ ಸಮಾಜದ ಕೆಲವು ಬಕೀಟ್ ಹಿಡಿಯು ರಾಜಕಾರಣಿಗಳು ನಿಮ್ಗೆ ಏನಾದ್ರೂ ತಪ್ಪು ತಿಳುವಳಿಕೆ ನೀಡ್ತಿರ್ಬೇಕು. ಪ್ರತಿ ಒಂದು ಮುಸಲ್ಮಾನ ಯುವಕರು, ಪ್ರತಿ ಒಬ್ಬ ಮುಸಲ್ಮಾನ ಮನೆಯಲ್ಲಿ ರಕ್ತ ಕುದೀತಾ ಇದೆ. ಇವೆಲ್ಲ ಹರಾಮ್ಖೋರ್ ಸುಳಿ ಮಗಂದ ಚಿಲ್ಲರೆ ಮಾತುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಆಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲೇ ಕಾಗ್ನಿಸನ್ಸ್ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಟ್ಲಿಲ್ಲ ಅಂದ್ರ ಸರ್ಕಾರನೂ ಇರಲ್ಲ, ಮಂತ್ರಿಗೂ ಇರಾಕ್ ಕೊಡುದಿಲ್ಲ. ಊರಾಗ ಏನ್ ಹಾಕದಾಗಲಿ ನಾವು ಸಿದ್ಧರಾಗ್ಬಿಟ್ಟಿವಿ. ಎಲ್ಲಾ ಮುಸಲ್ಮಾನ ಸಮಾಜದ ಪರವಾಗಿ ಹೇಳ್ತಾ ಇದ್ದೀನಿ. ಯಾವ ಕೆಲವೊಂದು ಬಕೀಟ ಹಿಡ್ಕೊಂಡು ಬಾಗಲ ಬಡಿಯೋರಿಗೆ ನೀವು ಮಾತು ಕೇಳಿ ಎಲ್ಲ ಓಕೇತಿ ಅಂತ ತಿಳ್ಕೊತಾ ಇದ್ದಿದಂತಂದ್ರ ದಯಮಾಡಿ ಸಚಿವರೇ, ನಿಮ್ಮ ಮೇಲೆ ನಮ್ಮ ಬಹಳ ಗೌರವ ನಂಬಿಕೆ ಇದೆ. ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಅವೇಳನಕಾರಿ ಮಾತನಾಡಿದ್ದ. ಅವಾಗನು ಬೃಹತ್ ಪ್ರತಿಭಟನೆ ಮಾಡಿದೀವಿ. ಜಿಲ್ಲಾ ಆಡಳಿತ ಇವತ್ತಿನವರೆಗೆ ಯಾವುದೂ ಕ್ರಮ ತಗೊಂಡಿಲ್ಲ. ಬರೇ ಗಂಡ ಹೆಂಡತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ, ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತೆಗೆದಾರ, ತಡಿಪಾರ್ ಮಾಡಿದ್ದು ನಮ್ಮಲ್ಲಿ ಉದಾಹರಣೆ ಇದೆ. ಹಾಗಾಗಿ ಈ ಹುಚ್ಚುಳಿ ಮಗನಿಗೆ ಇಮಿಡಿಯೇಟ್ ಆಕ್ಷನ್ ತಗೊಂಡು ತಡಿಪಾರ್ ಎಕ್ಸ್ಟ್ರಮೆಂಟ್ ಪ್ರೊಸೀಡಿಂಗ್ಸ್ ನೀವು ಜರುಗಲಿಲ್ಲ ಅಂತಂದ್ರೆ ನಾಳೆ ಮುಂಬರು ದಿನಗಳಲ್ಲಿ ಜಿಲ್ಲೆ ಆದಂತ 8 ಮತಕ್ಷೇತ್ರದಲ್ಲಿ ಇಡೀ ಮುಸ್ಲಿಂ ಸಮಾಜ, ದಲಿತರು, OBCಗೆ ಒಗ್ಗೂಡಿಸಿ ಬೃಹತ್ ಹೋರಾಟ ಕೈಗೊಳ್ಳುವುದು ಅನಿವಾರ್ಯತೆ ಬರ್ತದೆ. ಮತ್ತು ನಮ್ಮದೇ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಈ ಲೋಫರ್ ಸುಳಿ ಮಗನಿಗೆ BJP ಅವರು ಕಿತ್ತಿ ಹೊರಗೆ ಹಾಕ್ಯಾರ. ಈ ಲೋಫರ್ ಸುಳಿ ಮಗನಿಗೆ BJP ದಿಂದ ಹೊರಗೆ ಹಾಕ್ಯಾರ. ಮತ್ತು ಕಾಂಗ್ರೆಸ್ ಆಶ್ರಯ ಪಡ್ತಾ ಇದ್ದಾನಂದ್ರೆ ನಿನ್ನೆ ಪ್ರೆಸ್ ಮೀಟ್ ನಾಗ ಈ ಲೋಫರ್ ಸುಳಿ ಮಗ ಹೇಳ್ಯಾನ, ಒಬ್ಬ ಕಾಂಗ್ರೆಸ್ ಮಂತ್ರಿ ನನಗ ಬೆಂಬಲ ಕೊಟ್ಟಿದ್ದಾನೆ ಅಂತ ಹೇಳಿ ಮೇಯರ್ ಆಗ್ಲಿಕ್ಕೆ. ಆ ಕಾಂಗ್ರೆಸ್ ಮಂತ್ರಿ ಈ ಜಿಲ್ಲೆ ಒಳಗೆ ಯಾವದಾನ? ಅದಕ್ಕೆ ತನಿಖಾ ಮುಖ್ಯಮಂತ್ರಿ ಅವರು ಮಾಡಬೇಕು, ನಿಷ್ಪಕ್ಷ ತನಿಖೆ ಆಗ್ಬೇಕು. ಈ ಸುಳಿ ಮಗನ ಜೊತೆಗೆ ಕಾಂಗ್ರೆಸ್ನವರು ಯಾರು ಹಿಂಬಾಗಲದಿಂದ, ಯಾಕಂದ್ರೆ ಈ ಲೋಫರ್ ಸುಳಿ ಮಗನಿಗೆ
ಬರೇ ಹಿಂಬಾಗಲದ ವ್ಯವಸ್ಥೆ ಇದೆ ಪ್ರವೃತ್ತಿ. ತಾನು ಹಿಂಬಾಗಲ್ದೆ, ತನ್ನ ಸರ್ಕಾರ ನಡೆಸೋದು ಪದ್ಧತಿನೂ ಹಿಂಬಾಗಲ್ದೆ, ಕೆಲಸ ಮಾಡೋದು ಹಿಂಬಾಗಲದೆ, ರಾತ್ರಿ ಕೂಡುದು ಹಿಂಬಾಗಲದಿಂದೆ. ಯಾವ ಕಾಂಗ್ರೆಸ್ ಮಂತ್ರಿ ಜೊತೆಗೆ ಹಿಂಬಾಗಲ ಒಳಗೆ ಹೋಗಿ ಕೂಡ್ತಾನ ಅನ್ನೋದು ಸ್ಪಷ್ಟ ಆಗ್ಬೇಕು. ಯಾಕಂದ್ರೆ ಅವನ ಬಾಯಿಲಿಂದೇ ಬಂದದ ಇದು. ನಾವ್ ಹೇಳ್ತಾ ಇಲ್ಲ, ಯಾವ ಮುಸಲ್ಮಾನ್ ಹೇಳ್ತಾ ಇಲ್ಲ. ಕಾಂಗ್ರೆಸ್ಸಿನ ಒಂದು ಮಂತ್ರಿ ಮೇಯರ್ ಇಲೆಕ್ಷನ್ ನಲ್ಲಿ ಅವನಿಗೆ ಸಹಾಯ ಮಾಡಿದ್ದಾರೆ. ಪಕ್ಷೇತರ ಕ್ಯಾಂಡಿಡೇಟ್ಗಳನ್ನು ಅವನು ಒದಗಿಸಿಕೊಟ್ಟಾನಂತ ಅವನು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಕೊಟ್ಟಿದ್ದಾನೆ. ಅದನ್ನ ಉದಾಹರಣೆಗೆ ಆಧರಿಸಿ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಗೃಹ ಮಂತ್ರಿ, ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರು ತನಿಖಾ ಒಳಪಡಿಸಬೇಕು. ಈ ಸುಳಿ ಮಗನಿಗೆ ಕಾಂಗ್ರೆಸ್ ಮಂತ್ರಿ ಯಾವದಾನ ಅವನಿಗೆ ಮಂತ್ರಿ ಮಂಡಲದಿಂದ ಉಚ್ಚಾಟನೆ ಮಾಡಬೇಕು. ಯಾಕಂದ್ರೆ ಮುಸಲ್ಮಾನ್ ಸಮಾಜದ ರಕ್ತ ಕುದೀತಾ ಇದೆ. ಒಂದು ಬಿಜಾಪುರ್ನಲ್ಲೇ ಏನಾರೇ ಅನಾಹುತ ಆಗೋಕ್ಕಿಂತ ಮುಂಚೆ ನೇರ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಎಲ್ಲ ಆಗೋಗುಗಳಿಗೆ ಕಾಂಗ್ರೆಸ್ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಹಾ, ಎಸ್, ಹೌದು, ನೋಡ್ರಿ ಅವನು ನಿಮ್ ಪ್ರಶ್ನೆ ಮುಗಿತಾ? ಹಾ, ಹೇಳ್ರಿ. ಹಾ, ಹ್ಮ್, ಹೌದು, ಪ್ರಶ್ನೆ ನಂಬರ್ 1ಕ್ಕೆ ಉತ್ತರ ತಗೋರಿ. ಪ್ರಶ್ನೆ ನಂಬರ್ 1 ನಿಮ್ದೇನಿದೆ, ಅವರು ಕಚ್ಚಿದ್ರ ನೀವು ಕಚ್ಚವ್ರ ಅಂತ ನಿಮ್ದು ಪ್ರಶ್ನೆದ ಮೂಲ. ನಾಯಿ ನಮ್ಗ ಕಚ್ಚಿದ್ರ ನಾವು ನಾಯಿ ಕಚ್ಬೇಕೇನಂತ ನಿಮ್ದು ಪ್ರಶ್ನೆ. ಸಂದರ್ಭ ಬಂದಾಗ ಕಚ್ಚಬೇಕಾಗ್ತದ. ಹೌದು, ಹೆಣ್ಣು ಮಕ್ಕಳ ನೋಡ್ರಿ, ನಮ್ಮ ಇಸ್ಲಾಂ ಧರ್ಮದೊಳಗ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ಬೇಕಂತ ನಮ್ಗ ಕಲಿಸಿ ಕೊಟ್ಟಾರ ಹುಟ್ಟಿದ್ದಾಗಿಂದು. ಮತ್ತು ಒನ್ ಮಿನಿಟ್ ಒಬ್ರು ಮಾತಾಡಿದ್ರೆ ನಾನು ಉತ್ತರ ಕೊಡ್ಬೋದು. ಒನ್ ಮಿನಿಟ್ ನೇರ್ ಕೇಳ್ರಿ, ನಾನು ಉತ್ತರ ಕೊಡ್ತೀನಿ. ನಾನೇನ್ ಯಾವ್ದು ಹೋಗ್ತಾ ಇಲ್ಲ. 16 ಟೈಮ್ ನೀವು ನಂದ 1 ಮಿನಿಟ್ ಪ್ರಶ್ನೆ ಕೇಳಿದಾಗ ಉತ್ತರ ತಗೋರಿ, ಇಲ್ಲಿಕಂದ್ರೆ ನೀವೇ ಕೇಳ್ಕೊತ್ ಕೊಡ್ರಿ. ಪ್ರಶ್ನೆ ಕೇಳಿರಿಲ್ಲ, 16 ಟೈಮ್ ನೀವು ಸುಳಿ ಮಗ ಅಂತ ಯತ್ನಾಳ್ ಬಸನಗೌಡ್ರಿಗೆ ಹೇಳಿರಿ ಅಂತ ನಿಮ್ದು ಪ್ರಶ್ನೆ. ಅದಕ್ಕೆ ಉತ್ತರ ನಂದ 16 ಟೈಮ್ ನೀವು ಒಂದು ಉತ್ತರ ಕೊಡುತ್ತ ನಾನು 2-3 ಕ್ವಶನ್ ಕೇಳಿದ್ರ. ಈಗ ಪ್ರಶ್ನೆ ನಂಬರ್ 1ಗೆ ಬರ್ತೀನಿ. ಪ್ರಶ್ನೆ ನಂಬರ್ 1, ಬಸನಗೌಡ್ರು ಅವು ಹೆಣ್ಮಕ್ಳಿಗೆ ಅವಮಾನ ಮಾಡಿದ್ರ ನೀವು ಅವಮಾನ ಮಾಡವ್ರ ಅಂತ ಪ್ರಶ್ನೆ ಇದು, ಹೌದಲ್ರಿ? ಹಾ, ಅವಮಾನ ನೋಡ್ರಿ, ಎನಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. And ಬಸನಗೌಡ is invited in a ಲವ್ ಮ್ಯಾರೇಜ್ ಮಾಡ್ಕೊಂಡು ಪ್ರೀತಿಸಿ ಮದುವೆ ಆಗಿ 5 ಲಕ್ಷ ರೂಪಾಯಿ ಬಹುಮಾನ ಪಡ್ಕೋರಿ ಅಂತ ಬಸನಗೌಡರು ಆಫರ್ ಕೊಟ್ರು. ಹಾಗಾಗಿ ಇಟ್ ಈಸ್ ಅ ಸೆಟಲ್ಡ್ ಪ್ರಿನ್ಸಿಪಲ್ ಆಫ್ ಲಾ ದಟ್ ಎನಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ನಾವು we are confronting with the ಬಸನಗೌಡ in love and war both. So anything is fair. ಅವರು ನಮ್ಗೆ ಬೈಲಿ, ನಾವು ಅವ್ರಿಗೆ ಬೈತೀವಿ. ನಾವು ಅದಕ್ಕೆ ಮೊದಲೇ ಕ್ಷಮಾ ಕೇಳೇನೆ ಬೈದೀವು. ನಾವು ಸ್ವಲ್ಪ ಪದ್ಧತಿದಿಂದ ಬೈದೀವಿ ಅಷ್ಟೇ. ಬೈಯವ್ರು ನಾವು ಹೌದು ಬೈಬಹುದು. ಯಾಕಂತಂದ್ರೆ ಹಂದಿಗೆ ಸರ್ ಕುಂದರಿ ಅಂತಂದ್ರೆ ಹಂದಿ ಸರಿಯಂಗಿಲ್ಲ. ಹಂದಿಗೆ ಒಂದು ಕಲ್ಲು ಹೊಡಿಬೇಕು, ಇಲ್ಲಿಕಂದ್ರೆ ಬಿಸಿ ನೀರು ಹಾಕ್ಬೇಕು. ಬಿಸಿ ನೀರು ಹಾಕೋದು ವ್ಯವಸ್ಥೆ ನಾವು ಮಾಡಾಕತ್ತೀವಿ ಅಷ್ಟೇ. ಪ್ರಶ್ನೆ ನಂಬರ್ 2, ಎಲ್ಲಾ ಮುಸ್ಲಿಂ ಮುಖಂಡರದು ಅಭಿಪ್ರಾಯ ನೀವು ಪಡ್ಕೊಂಡು ಮಾಡಿರಿ ಅಂತೇಳಿ. ಎಸ್, ಎಲ್ಲಾ ನಾವು ಮುಸ್ಲಿಂ ಮುಖಂಡರು ಯಾವಾಗ ಒಂದು ನಮ್ಮ ಹೆಣ್ಣು ಮಕ್ಕಳದ, ನಮ್ಮ ಮುಸಲ್ಮಾನ್ದ ಅಷ್ಟೇ ಅಲ್ಲ, ಯಾವುದೇ ಜಾತಿಯ ಹೆಣ್ಣು ಮಕ್ಕಳದ ವಿಷಯ ಬಂದಾಗ, ರಾಜಕೀಯ ಬೇರೆ ವಿಷಯ, ಹೆಣ್ಣು ಮಕ್ಕಳದ ಗೌರವ ಘನತೆ ಬೇರೆ. ಎಲ್ಲಾ ಮುಸ್ಲಿಂ ಸಮಾಜದ ನಮ್ದು ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಅವರು ಸಹಮತಿ ಪಡೆದೆ ಒಂದು ವೇಳೆ ಯತ್ನಾಳ್ ಬಸನಗೌಡರಿಗೆ ಓಪನ್ ಆಹ್ವಾನ, ಅವ್ರ ಮನೆಯವರಿಗೆ ಅವ್ರ ಮುಸ್ಲಿಂ ಸಮಾಜ ಜೊತೆಗೆ ದಾಂಪತ್ಯ ಜೀವನ ನಡೆಸಲಿಕ್ಕೆ ಮದುವೆ ಮಾಡಿ, ಲೀಗಲ್ ಮದುವೆ ಮಾಡಿ ಕೊಟ್ರೆ ನಾವು ರೆಡಿ ಇದೀವಿ ಅವ್ರಿಗೆ ಸ್ಥಾನ ಬಿಟ್ಕೊಳ್ಲಿಕ್ಕೆ.
ನೆಕ್ಸ್ಟ್ ಪ್ರಶ್ನೆ ನಂಬರ್ 3, 16 ಟೈಮ್ ನೀವು ಬಸನಗೌಡಗೆ ಸುಳಿ ಮಗನಿ ಅಂತ ಬೈದಿರಿ ಅಂತ ನಿಮ್ದು ಪ್ರಶ್ನೆ. ಎಸ್, 16 ಇಲ್ಲ 14,000 ಟೈಮ್ ಬೈತೀವಿ. ಯಾಕೆ ಅಂತಂದ್ರೆ ನೀವು ಎಲ್ಲ ಮಾಧ್ಯಮದವರು ಬಸನಗೌಡ ಸ್ಟೇಟ್ಮೆಂಟ್ ಕೊಡೋ ಟೈಮ್ನಾಗ ನೇರ ಚಿನಾಲ್ಕ ಬೇಟ, ಸುಳಿ ಮಕ್ಕಳು, ಶಂಟ ಇದು ಮಾತಾಡೋ ಟೈಮ್ನಾಗ ಬಸನಗೌಡ್ರಿಗೆ ನೀವು ಅವಾಗ ಎಂದು ಪ್ರಶ್ನೆ ಕೇಳಿದ್ದು ನನಗೆ ಕಿವಿಗೇನ್ ಬಂದಿಲ್ಲ. ನೀವು ಬಸನಗೌಡ್ರಿಗೆ ಬಾಯಿ ಬಂದ್ ಮಾಡೋ ಪ್ರಯತ್ನ ಚಾಲು ಮಾಡ್ರಿ, ನಾವು ಬಸನಗೌಡಗೆ ಬಸನಗೌಡ ಜಿ ಅನ್ನೋದು ಚಾಲು ಮಾಡ್ತೇವೆ. ನೆಕ್ಸ್ಟ್ ನಾವು ಮಾಧ್ಯಮದವರು ಇದ್ದೀವಿ, ಮಧ್ಯಸ್ಥಿಕೆದಾರರು. ಅದೇ ರೀ ಸರ್, ಅದೇ ನಾನು ಈಗ ನೀವು ಪ್ರಶ್ನೆ ಸಂವಿಧಾನಿಕ ಪದಗಳನ್ನ ಬಳಸಿ ಎಸ್ ಬಳಸಿದೀವಿ. ಅದಕ್ಕ ಭಾರತೀಯ ಸಂವಿಧಾನದ ಕರಿಬೇಡ್ರಿ ಅಲ್ಲ ಹಾಕಿಲ್ಲ, ಭಾರತೀಯ ಸಂವಿಧಾನದೊಳಗ ಪೊಲೀಸ್ ಕಾಯ್ದೆ ಇದೆ. ಒಂದ್ ವೇಳೆ ನಾನು ಬಳಕೆ ಮಾಡಿರೋದು ಪದ ಆ ವೇ ಯಾವ್ದಿದೆ ಹೇಳ್ರಿ. ಮನುಷ್ಯ ಹೇಳಿ ತಿನ್ನಾಗ ನಿಂತಾಗ ಅದಕ್ಕೆ ಚಮಚದಿಂದ ತಿನ್ಬೇಕು, ಭಗೋಣದಿಂದ ತಿನ್ಬೇಕಂತ ಏನಾದ್ರು ಸಿಸ್ಟಮ್ ಇದೆಯಾ? ಯತ್ನಾಳ್ ಬಸನಗೌಡ ಒಬ್ಬ ಲೆಜಿಸ್ಲೇಟರ್ ರೀ ಸರ್, ನಾನೊಬ್ಬ ಸಿಂಪಲ್ ಸಿಟಿಸನ್, ನಾನು ತಪ್ಪು ಮಾಡಬಹುದು, ಐ ಮೇ ಬಿ ಪಾರ್ಡನ್. ಹಿ ಈಸ್ ಎ ಲೆಜಿಸ್ಲೇಟರ್, ಕಾನೂನು ರಚನೆ ಮಾಡುವ ವ್ಯಕ್ತಿ. ಕೇಂದ್ರ ಮಂತ್ರಿ ಆಗಿದ್ದವನಿಗೆ ಬಾಯಿ ನೀವು ಕಾನೂನಾತ್ಮಕವಾಗಿ ಪ್ರಜ್ಞೆ ಇರ್ತಕ್ಕಂಥವ್ರು. ಎಸ್, ಬಸನಗೌಡ ವಕೀಲಲ್ಲ, ಬಸನಗೌಡ ಕಾನೂನು ಮಾಡುವ ವ್ಯಕ್ತಿ. ಬಸನಗೌಡರ ವಕೀಲಲ್ಲ, ನೀವು ವಕೀಲರು, ಸಂವಿಧಾನವನ್ನು ಓದ್ಕೊಂಡವ್ರು, ಸಂವಿಧಾನ ಅರ್ಥ ಮಾಡ್ಕೊಂಡವ್ರು, ನೀವ್ ಹೆಂಗ್ ಉಲ್ಲಂಘನೆ ಮಾಡ್ತೀರಿ? ಕರೆಕ್ಟ್, ಇದು ಉಲ್ಲಂಘನೆ ಅಂತ ನನಗೆ ಅನ್ಸಾ ಇಲ್ಲ, ನನಗೆ ಅನಿಸ್ತಾ ಇಲ್ಲ. ಉಲ್ಲಂಘನೆ ಆದ್ರ ದ ಪೊಲೀಸ್ ಇಸ್ ಹಿಯರ್ ಟು ರಿಜಿಸ್ಟರ್ ದ ಕೇಸ್ ಅಗೇನ್ಸ್ಟ್ ಮೀ. ಅವ್ರ ಮೇಲೆ ಕೇಸ್ ಮಾಡ್ರಿ ನೀವು. ಅಲ್ರಿ, ನಾನೇನ್ ಹೇಳ್ತಾ ಇದ್ದೀನಿ, ನಾನೇ ತಪ್ಪು ಮಾಡಿದೀನಿ ಅಂತಂದ್ರ ಪೊಲೀಸ್ ಸಿಸ್ಟಮ್ ಇದೆ, ನನ್ ಮೇಲೆ ಪ್ರಕರಣ ದಾಖಲಾಗ್ತದೆ. ಕಾನೂನು ಅದಕ್ಕ ಕುಲಂಕುಷವಾಗಿ ನೋಡ್ಕೊಂಡು ನ್ಯಾಯಾಧೀಶರು ನಾನು ಅಪರಾಧ ಮಾಡಿದೀನಿ ಅಂತಂದ್ರೆ ಶಿಕ್ಷೆ ಕೊಡ್ತಾರ, ಅಪರಾಧ ಮಾಡಿಲ್ಲ ಅಂತ ಕಂಡಿದರೆ ಬಿಡುಗಡೆಗೊಳಿಸ್ತಾರ. ದೆನ್ ವೈ ಶುಡ್ ಯು ವರಿ? ನೀವೇನು ತೊಂದರೆ ಒಳಗಾಗೋದು ಅವಶ್ಯಕತೆ ಇಲ್ಲೇ ಇಲ್ಲ. ಸಿಸ್ಟಮ್ ಅನ್ನು ಕೆಡಿಸಿದ್ದು ಲೆಜಿಸ್ಲೇಚರ್ಸ್, ಅಪಶಬ್ದ ಮಾತಾಡೋದು ಪ್ರವೃತ್ತಿ ತಂದಿದ್ದು ಯತ್ನಾಳ್ ಬಸನಗೌಡ ಪಾಟೀಲ್ ಧರಮ್ ಕಡ್ಲಿ. ನಾವು ಎಂದು ನಮ್ಮ ಸಮಾಜದ ಯಾವುದೇ ಮುಖಂಡರಾಗಲಿ, ನಮ್ಮ ನೇತೃತ್ವ ವಹಿಸ್ಕೊಂಡವರು, ಯಾವರೇ ಪತ್ರಿಕಾಗೋಷ್ಠಿ ಮಾಡೋರು, ಅಲ್ಪಸಂಖ್ಯಾತ ಸಮಾಜದವರು ಎಂದು ಅಪಶಬ್ದ ಮಾತಾಡಿದ್ದು ಯಾವುದು ಉದಾಹರಣೆ ಹಿಂದಿನಲ್ಲೇ ಇಲ್ಲ. ಇತ್ತೀಚೆಗೆ ನಡೀತಾ ಇದೆ ಇದು ಬೆಳವಣಿಗೆ. ಇದು ಕಡಿವಾಣ ಹಾಕ್ಬೇಕಾಗಿದೆ. ಇದು ಕಡಿವಾಣ ಹಾಕ್ಬೇಕಂದ್ರೆ ಜಿಲ್ಲಾ ಆಡಳಿತ ಮುಂದೆ ಬರಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ಕೇಳ್ರಿ. ನೆಕ್ಸ್ಟ್ ಮುಗೀತಾ? 2 ಸಚಿವರು ಅಂತ ಹೇಳಿದ್ರಿ, ಬಿಜಾಪುರ ಜಿಲ್ಲೆಯೊಳಗಿರೋದು 2 ಸಚಿವರು. ಎಸ್, ನಿಮ್ ಪ್ರಕಾರ ಯಾರು? ಇದು ಬಸನಗೌಡಗೆ ಕೇಳಬೇಕು. ನಾನು ಅದಕ್ಕೆ ಹೇಳಿದೆ, ತನಿಖಾದ ವಿಷಯ ಇದೆ ಇದು. ಇಟ್ ಈಸ್ ಅ ಟೋಟಲ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ, ಬಿಜಾಪುರ ಜಿಲ್ಲೆಯ ಒಬ್ಬ ಸಚಿವ ಬಿಜೆಪಿ ಜೊತೆಗೆ, ಬಿಜೆಪಿ ಅಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಇಂಟರ್ನಲ್ಲಿ ಪಕ್ಷೇತರ ಕ್ಯಾಂಡಿಡೇಟ್ ಗಳನ್ನು ಅವರಿಗೆ ಒಪ್ಪಿಸಿ ಬಿಜೆಪಿ ಮೇಯರ್ ಆಗ್ಲಿಕ್ಕೆ ಕಾರಣೀಭೂತರಾದಾರ ಅಂತೇಳಿ ದಿಸ್ ಸ್ಟೇಟ್ಮೆಂಟ್ ಇಸ್ ಗಿವನ್ ಬೈ ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರಮ್ ಕಡ್ಲಿ. ಅದು ನಿಮ್ಮ ಮಾಧ್ಯಮ ಮುಖಾಂತರ ಅದಕ್ಕೆ ಇದು ಉತ್ತರ ಕೊಡ್ಲಿಕ್ಕೆ ಧರಮ್ ಕಡ್ಲಿನೇ ಕೇಳ್ಬೇಕು ನೀವು, ಯಾವ ಮಂತ್ರಿ ಅದು ಬಹಿರಂಗಗೊಳಿಸಿ ಅಂತ ಹೇಳಿ. ಇಲ್ಲ ಅವ್ರ ಒಂದ್ ಹೆಜ್ಜೆ ಮುಂದೆ ಹೋಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ ಇದಕ್ಕ ತನಿಖಾ ಆಯೋಜನೆ ಮಾಡಿ ಒಂದು SIT ಕಂಡಕ್ಟ್ ಮಾಡಬೇಕು. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಎನ್ಕ್ವೈರಿ ಇಂಟ್ರೋಗೇಷನ್ ಮಾಡಬೇಕು. ಅವ್ ಯಾವ ಮಂತ್ರಿ ಅದನ್ನ ಖಚಿತ ರುಜುತ್ ಪಡಿಸಿ ಆ ಮಂತ್ರಿ ಮಂಡಲದಿಂದ ಅವನಿಗೆ ಕಿತ್ ಒಗಿಬೇಕು. ನನಗೆ ಐ ಆಮ್ ನಾಟ್ ಪಾಲಿಟಿಷಿಯನ್. ಸಮಾಜದ ನೇರ ಸಂದೇಶ ಇದೆ. ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ನೇರ ನಡೀತಾ ಇದೆ. ಸಮಾಜದಲ್ಲಿ ಮೆಸೇಜ್, ಆರೋಪ ಪ್ರತ್ಯಾರೋಪ. ಸಮಾಜಕ್ಕೆ ಒಂದೇ ಮೆಸೇಜ್, ಹೆಣ್ಣು ಮಕ್ಕಳನ್ನ ಗೌರವವನ್ನು ಕಾಪಾಡ್ಕೊಂಡಿರ್ಬೇಕು. ಬೈಬೇಕಂತಿಲ್ರಿ, ಇದು ಬೈಗಳದ ಇಲ್ಲ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹೆಣ್ಣು ಕುಲ್ಲಿಗೆ, ಹೆಣ್ಣು ಮಕ್ಕಳ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ. ಅದಕ್ಕೆ ಪಾಠ ಸಾಕಷ್ಟು ಸರ್ಕಾರಕ್ಕಾಗಿ ನ್ಯಾಯಾಲಯಕ್ಕಾಗಿ ಮೊರೆ ಹೋಗ್ತಾ ಇದ್ದೀರಾ?
ಅದಕ್ಕಾಗಿ ಮಾಧ್ಯಮದ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾ ಅಧಿಕಾರಿಗಳಿಗೆ, ಪೊಲೀಸ್ ಅಧೀಕ್ಷಕರಿಗೆ ನೇರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಆಗ್ರಹ ಮಾಡ್ತಾ ಇದ್ದೀವಿ. ಯತ್ನಾಳ್ ಬಸನಗೌಡ ಮಾತನಾಡಿದ ಗಾಂಭೀರ್ಯತೆಯನ್ನು ಕಾಗ್ನಿಸನ್ಸ್ ಅಂತ ತಗೊಂಡು ಕೂಡಲೇ ಸೋಮೋಟೋ ಪ್ರಕರಣ ದಾಖಲು ಮಾಡಿ ತಡಿಪಾರ್ ಮಾಡಬೇಕು. ಮಾಡದೇ ಹೋದಲ್ಲಿ ನಮಗೂ ಕಾನೂನಾತ್ಮಕ ಹಾದಿ ಗೊತ್ತದವ, ನಾವು ಅದಕ್ಕ ಪ್ರಯೋಗ ಮಾಡ್ತೀವಿ. ಸರ್, ಎವ್ರಿ ಆಕ್ಷನ್ ಹ್ಯಾಸ್ ಈಕ್ವಲ್ ಇಟ್ಸ್ ರಿಯಾಕ್ಷನ್. ನ್ಯೂಟನ್ಸ್ ಲಾ, ಇಟ್ ಈಸ್ ಅ ನ್ಯೂಟನ್ಸ್ ಲಾ. ಯತ್ನಾಳ್ ಗೌಡ್ರು ಖಾದ್ರಿ ವಕೀಲ್ಗೆ ಮಾತಾಡಿಲ್ಲ. ಯತ್ನಾಳ್ ಗೌಡ್ರು ಖಾದ್ರಿ ವಕೀಲ್ ಸಮುದಾಯದ ಹೆಣ್ಮಕ್ಳಿಗೆ ಮಾತಾಡ್ಯಾರ. ಸ್ವಶಿ ಅಂತ ನನ್ಗೆ ಗೊತ್ತಿಲ್ಲ, ಇನ್ನ ಆಗೇ ಇಲ್ಲ. ಸ್ವಶಿ ಎಂಗೇಜ್ಮೆಂಟ್ ಆಗ್ಯದಂತ. ಸ್ವಶಿ ಆಗಿಲ್ಲ, ಆಗೂ ಸ್ವಶಿ ಅಂತ ಹೇಳಿನ. ಆ ಸ್ವಶಿಗೆ ಮುಸ್ಲಿಂ ಸಮಾಜ ಮಾಡ್ಲಿ ಮದ್ವೆ, ಅವ್ರ ಮಗನಿಗೆ ನಮ್ ಜಾತಿಯಾಗ ಮಾಡ್ಕೊಳ್ಳಿ. ನೋಡ್ರಿ, ಗೌಡ್ರಿ ಆಫರ್ ಕೊಟ್ಟಾರಲ್ಲ, ಖಾದ್ರಿ ವಕೀಲರ ಮನೆ ಮಗಳಿಗೆ ನಾವು ಹಿಂದೂ ಸಮಾಜದವ್ರು ಮಾಡ್ಕೊಳ್ಳಿಪ್ಪ ಅಂತಂದ್ರೆ ವೈಯಕ್ತಿಕ ಆಗ್ತಿತ್ತು. ಮುಸ್ಲಿಂ ಸಮಾಜದ ಹೆಣ್ಮಕ್ಳಿಗೆ ಹಿಂದೂ ಸಮಾಜದ ಯುವಕರು 5 ಲಕ್ಷ ರೂಪಾಯಿ ತಗೊಂಡು ಮದ್ವೆ ಆಗ್ರಿಪ್ಪ ಅಂತಂದ್ರ ಇಡೀ ಸಮಾಜದ ಹೆಣ್ಮಕ್ಳಿಗೆ ಆಯ್ತದು, ಮಾನವ ಜನಾಂಗಕ್ಕೆ ಆಯ್ತದು. ಹಾ, ದಟ್ ಈಸ್ ಕಾಲ್ಡ್ ಲವ್. ದಟ್ ಈಸ್ ಕಾಲ್ಡ್ ಲವ್. ಕಾಂಟೆಕ್ಸ್ಟ್ ಬೇಕಾಗಿಲ್ಲ ಇಲ್ಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾ, ಆ ಕೇಸ್ ಬಗ್ಗೆ ನಾನು ಹೇಳ್ತೀನಿ ಕೇಳ್ರಿ. ಕೊಲೆಗಾರರಿಗೆ ಉದ್ದೇಶ ಬೇಕಾಗಿರುವುದಿಲ್ಲ, ಕೊಲೆಗಾರರಿಗೆ ತಿಂಡಿ ಬೇಕಾಗಿರ್ತದೆ. ಒಂದನೇದು. ಎರಡನೇದು, ಲವ್ ಮಾಡ್ದವನು ಕೊಲೆ ಮಾಡಲ್ಲ, ಲಸ್ಟ್ ಮಾಡ್ದವನು ಕೊಲೆ ಮಾಡ್ತಾನೆ. ಲಸ್ಟ್ ಅಂಡ್ ಗ್ರೀಡ್, ಇದು ನಿಮ್ಗೆ ಗೊತ್ತಾಗ್ಲಿ ವಿಷಯ. ಲವ್ ಬ್ಯಾರೆ, ಲಸ್ಟ್ ಬ್ಯಾರೆ. ಅದೇ ರೀ, ಹುಡುಗನ್ ಕೊಂದಿದ್ದು ಎದಕ್ಕೆ ಕೊಂದಿದ್ದಾರೆ ಅಂತಂದ್ರ ಬೇರೆ 108 ಕಾರಣ ಇದಿರ್ಬೇಕು. ಅದಕ್ಕೆ ಈ ರಾಷ್ಟ್ರದೊಳಗೊಂದು ಪೊಲೀಸ್ ಸಿಸ್ಟಮ್ ಅಂತಿದೆ. ಪೊಲೀಸ್ ಈಸ್ ಕಂಡಕ್ಟೆಡ್ ಇನ್ವೆಸ್ಟಿಗೇಷನ್, ಚಾರ್ಜ್ ಶೀಟ್ ಈಸ್ ಯಟ್ ನಾಟ್ ಫೈಲ್ಡ್. ಈಗ ಬೆಳಗಾವದಾಗ ಮೊನ್ನೆ ಸಾಲ್ಯಾಗ ಮಾಸ್ಟರ್ ಟ್ರಾನ್ಸ್ಫರ್ ಆಗ್ಯದ ಅಂತ ಹೇಳಿ ವಿಷಯ ಹಾಕಿದಂತ ಸುದ್ದಿ ಎಬ್ಸಿದ್ರು. ಮುಸಲ್ಮಾನರೇ ಹಾಕ್ಯಾರಂತ ಮೊದಲ್ ಪ್ರೈಮರಿ ರಿಪೋರ್ಟ್ ಚಾಲು ಆಯ್ತು. ನಂತರ ಶ್ರೀರಾಮ್ ಸೇನಾ ಅಧ್ಯಕ್ಷ ಬಂದ ಆರೋಪಿ. ವಾಟ್ ಡಸ್ ಇಟ್ ಮೀನ್ ಹೇಳ್ರಿ ನೀವೇ? ತನಿಖಾ ನಡೆದಿದೆ, ಕನ್ಕ್ಲೂಷನ್ ಈಗ್ಯಾಕ? ಚಾರ್ಜ್ ಶೀಟ್ ಹಾಕಿ ಪ್ರೀತಿ ಮಾಡಿದ್ದಕ್ಕಾಗಿ ಕೊಲೆ ಆಗಿದೆ ಅಂತಂದ್ರೆ ಅವಾಗ ಚರ್ಚೆ ಮಾಡೋನು, ಡಿಬೇಟ್ ಮಾಡೋನು. ಮತ್ತು ಒನ್ ಮಿನಿಟ್ ಇದು ಏನು ನೀವು ಪ್ರಶ್ನೆ ಕೇಳಿರಲ್ಲ, ಇದಕ್ಕೆ ನೇರ ಉತ್ತರ ಇವತ್ತು ಕೊಡ್ತೀನಿ. ಬಸನಗೌಡಗೇನು ಕೊಡ್ತೀನಿ, ಇಡೀ ಸಮಾಜ ಕೊಡ್ತೀನಿ. ಲವ್ ಅಂಡ್ ಜಿಹಾದ್ ಆರ್ 2 ಡಿಫ್ರೆಂಟ್ ಆಸ್ಪೆಕ್ಟ್. ಲವ್ ಅಂದ್ರೆ ಸ್ಯಾಕ್ರಿಫೈಸ್, ಜಿಹಾದ್ ಅಂದ್ರೆ ಅಗ್ರೆಷನ್. ಮತ್ತು ಇಸ್ಲಾಂ ಧರ್ಮ ಎಂದು ಜಿಹಾದ್ ಅಂತಂದ್ರೆ ಒಬ್ರಿಗೆ ಕೊಲ್ಲುವುದಿಲ್ಲ. ಈ ಹುಸುಳಿ ಮಕ್ಕಳಿಗೆ ಗೊತ್ತೇ ಇಲ್ಲ ಜಿಹಾದ್ ಅಂದ್ರೆ ಏನಂತಂದ್ರೆ. ಬಸನಗೌಡ ಯತ್ನಾಳ್ ಕಡ್ಲಿ ಅಂತ ನಾಲಾಯಕ ನನ್ನ ಮಕ್ಕಳಿಗೆ ಜಿಹಾದ್ ಅಂದ್ರೆ ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡುದು, ದುಷ್ಟ ಕೆಲಸಗಳನ್ನು ಕೆಣಗೆಣಿಸಿ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಹೋಗ್ಲಿಕ್ಕೆ ಜಿಹಾದ್ ಅಂತಾರ. ಜಿಹಾದ್ ಅಂತಂದ್ರ ರಣಭೂಮಿ ಒಳಗೆ ಇವನ್ ಸೈನಿಕ ಒಬ್ಬ ಶಸ್ತ್ರಾಸ್ತ್ರಗಳನ್ನು ಹಿಡಿಲಿಲ್ಲ ಅಂತಂದ್ರೆ ಅವನಿಗೆ ಹೊಡಿಬಾರ್ದಂತ ನಿಯಮದ ನಮ್ದು ಜಿಹಾದ್ ಒಳಗ. ಇವ್ರಂಗಿಲ್ಲ, ಸಣ್ಣ ಸಣ್ಣ ಮಕ್ಕಳಿಗೆ ಒಂದೊಂದು ತ್ರಿಶೂಲ್ ಕೊಟ್ಟು ಜೈ ಶ್ರೀರಾಮ್ ಅಂತ ಪ್ರಚೋದನೆ ಮಾಡಿ ಅವರಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ. ಎಜುಕೇಶನ್ ಕೊಡು ಸಣ್ಣ ಮಕ್ಕಳಿಗೆ ತಲ್ವಾರ ಬಂದೂಕ್ ಕಲಿಸ್ತಾ ಇದ್ದಾರೆ ಇವರು. ಜಿಹಾದ್ ಅಂತಂದ್ರೆ ಸ್ಯಾಕ್ರಿಫೈಸ್ ಮಾಡುದು. ಲವ್ ಅಂದ್ರೆ ಪ್ರೀತಿ, ಪ್ರೀತಿಗೆ ಬೌಂಡ್ರಿ ಇಲ್ಲ. ಅದಕ್ಕಾಗಿ ದೇಶದ ಕಾಯ್ದೆ ಒಳಗ ಈ ದೇಶದ ಸುಪ್ರೀಂ ಕೋರ್ಟ್ ಲಿವಿಂಗ್ ಟುಗೆದರ್ ಆಕ್ಟ್ ಮಾಡಿದದ. ಪ್ರೀತಿ ಮಾಡ್ಲಿ ಅಂತ ಹೇಳಲಿಲ್ಲ. ಹಿಂದೂ ಯುವಕರು ಮುಸಲ್ಮಾನ್ ಹೆಣ್ಮಕ್ಳಿಗೆ ಪ್ರೀತಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರವ್ರ ಇಚ್ಛೆ. ಇಂಡಿಯನ್ ಮೆಜಾರಿಟಿ ಆಕ್ಟ್ ಪ್ರಕಾರ ಯಾವನೇ ಒಬ್ಬ ವ್ಯಕ್ತಿ 18 ವರ್ಷ ವಯಸ್ಸು ಮುಗಿದಿದಂದ್ರೆ ದೇ ಹ್ಯಾವ್ ಗಾಟ್ ಇಂಡಿಪೆಂಡೆಂಟ್ ರೈಟ್ ಟು ಟೇಕ್ ದೇರ್ ಓನ್ ಡಿಸಿಷನ್. ಅದಕ್ಕೆ ಇದು ಮದ್ವೆ ಹುಂಜಿ ಏನ್ ಕಾರ್ಯಕ್ರಮಗಳು ಅದಾವ, ಇದು ಸಂಪ್ರದಾಯ ಒಳಗೆ ಬರ್ತಾವ, ಟ್ರಾಡಿಷನ್ಸ್ ಒಳಗ. ಟ್ರಾಡಿಷನ್ಸ್ ಬೇರೆ, ಕಾನೂನು ಬೇರೆ, ಪದ್ಧತಿ ಬೇರೆ. ಈ ದನ ಕಾಯೋ ನನ್ನ ಮಗ ಏನಂತಾನೆ, ಎಲ್ಲರಿಗೆ ಕೂಡೀಕರಣ ಮಾಡಿ ಬರೇ ಹಿಂದೂ ಮುಸ್ಲಿಂ ಅಂದ್ರೆ ಒಂದು ಇಶ್ಯೂ ಸ್ಪಾರ್ಕ್ ಮಾಡಿ ಬಿಟ್ಬಿಡು ಓಡ್ ಹೋಗುದು. ಮತ್ತೆ ಕೋಲ್ಹಾಪುರ ಓಡ್ ಹೋಗಿಲ್ಲ. 2014ರಲ್ಲಿ ಯಾವಾಗ ಭಾಗವನ್ನ ಸಮಾಜದ ಹೆಣ್ಮಕ್ಳ ಜೊತೆ ಅವಮಾನ ಮಾಡಿದ, FIR ಆಗಿ ಪೊಲೀಸ್ ಹುಡುಕಾಟ ಚಾಲು ಮಾಡಾಗನ ನಿಂತು ಎದುರಿಸ್ಬೇಕಾಗಿತ್ತು. ಕೋಲ್ಹಾಪುರ ಓಡಿ ಯಾಕೆ ಹೋದ? ಹಿಂಗ್ ಸ್ಪಾರ್ಕ್ ಮಾಡೋದು
ಸಿಟಿ ಅಟ್ಮಾಸ್ಫಿಯರ್ ಗರಂ ಮಾಡುದು ಓಡೋಗ್ಬಿಡುದು. ನಂತರ ನಾನು ಅದನ್ನ ಹೇಳಿಲ್ಲ, ನಾನು ಇದನ್ನ ಹೇಳಿಲ್ಲ ಅಂತ ಹೇಳ್ಕೊತಿದ್ರು. ಹಾಗಾಗಿ ಮತ್ ನೆಕ್ಸ್ಟ್ ಏನಿಲ್ಲ ಸರ್, ನಮ್ ಪ್ರಶ್ನೆ ಇಷ್ಟೇ. ಕಾನೂನಾತ್ಮಕ ನೇರ ನಿಮ್ಗೆ ಉತ್ತರ ಕೊಟ್ಟಿಲ್ಲ. ಈಗ ಸ್ಯಾಟಿಸ್ಫ್ಯಾಕ್ಟರಿ ಆಗಿರಿಲ್ಲ, ಎಲ್ಲಾರು ಉತ್ತರ ಪಡೆದಿರಲ್ಲ. ಹಾ, ಹೊಲ್ಸೋಸ್ ಬೈದ್ ನೋಡ್ರಿ. ನಮ್ಗ ಬಸನಗೌಡ ಪಾಟೀಲ್ ಜಿನೇ ಅಂತೀವಿ. ಮುಂದಿನ ಪ್ರೆಸ್ ಮೀಟ್ ನಾಗ ಬಸನಗೌಡ ಪಾಟೀಲ್ ಜಿ ಅಂತೀವಿ. ಅವರಿಗೆ ಮುಸಲ್ಮಾನ್ ಸಮಾಜದ ಬಾಂಧವ್ರ ಜಿ ಅಂತ ಅನ್ಸೋ ಕಲಸ್ರಿ. ನೀವೇ ಕಲಸ್ರಿ ಅವ್ರಿಗೆ. ವಕೀಲರಾಗಿ ಅಸಂವಿಧಾನಿಕ ಪದಗಳನ್ನ ಬಿಟ್ಟು ಎಂದ ನೀವು ಪ್ರಶ್ನೆ ಮಾಡ್ತೀರಿ ಅದನ್ನ ಹೇಳಿ. ನಾವು ನೋಡ್ರಿ, ಯಾವಾಗ ಬಸನಗೌಡ ಸುಧಾರಣೆ ಹಾಕದ ಅವಾಗ ಬಸನಗೌಡ ಯತ್ನಾಳ ಉರ್ಪ್ ಧರಂ ಕಡಲಿ ಯಾವಾಗ ಮುಸಲ್ಮಾನ್ ಸಮಾಜದ ಬಗ್ಗೆ, ಮುಸಲ್ಮಾನ್ ಸಮಾಜದ ಹೆಣ್ಮಕ್ಕಳ ಬಗ್ಗೆ, ಮುಸಲ್ಮಾನ್ ಸಮಾಜದ ಗೌರವ ಘನತೆ ಬಗ್ಗೆ ಅವಹೇಳನಕಾರಿ ಮಾತನಾಡೋದು ಯಾವಾಗಿಂತ ನಾ ಬಿಡುದಿಲ್ಲ. ನಾವು ಬಸನಗೌಡಗೆ ಬಿಡುದಿಲ್ಲ. ಅವ್ರಪ್ಪ ಬಂದ್ರು ಬಿಡುದಿಲ್ಲ. ಅವರು ನಿಮ್ ಮುಂದೆ ಬೈತಾರ ನೋಡ್ರಿ. ನಾವು ಯತ್ನಾಳ ಧರಂ ಕಡ್ಲಿ ಬೈದಿದ್ದು, ಮುಸಲ್ಮಾನ್ ಸಮಾಜಕ್ಕೆ ಮಾತಾಡಿದ್ದು ನಾವು ಎಲ್ಲಿಂದ ನೋಡ್ತೀವಿ? ನಿಮ್ದೇ ಮಾಧ್ಯಮದ ಮುಖಾಂತರ. ನೀವು ಅವಾಗ ಅನ್ಸೆನ್ಸರ್ಡ್ ಅನ್ಕಟ್ ಹಾಕ್ತೀರಿ. ಏನಿದು ಮಹಿಮೆ ನನಗೂ ತಿಳಿಯೋಲ್ತು. ಕೆಲವು ಚಾನೆಲ್ದೊಳಗ ಅನ್ಕಟ್ ಅನ್ಸೆನ್ಸರ್ಡ್ ಬರ್ತದ. ನಮ್ಗಂತಂದ್ರ ಕಟ್ ಪೇಸ್ಟ್, ಕಟ್ ಪೇಸ್ಟ್. ಯಾಕ್ರಿ? ಆರ್ಟಿಕಲ್ 19 ಲೈವ್ ಇರ್ಲಿ, ಪ್ರೋಗ್ರಾಮ್ ಇರ್ಲಿ, ಯಾವಾಗ ವಾಟ್ ಈಸ್ ದ ಮೀನಿಂಗ್ ಆಫ್ ಜರ್ನಲಿಸಮ್? ಜರ್ನಲಿಸಮ್ ಮೀನ್ಸ್ ಅವ್ರೇನ್ ಬೈತಿರ್ತಾರ, ನೀವೇನ್ ಬೈತೀರಿ? ಎರಡು ವಿಡಿಯೋಗಳನ್ನ ಎರಡು ಬಿಡ್ರಿ. ಇಲ್ಲಿಗಂದ್ರೆ ಅವ್ರದ್ದು ವಿಡಿಯೋ ಕಟ್ ಮಾಡ್ರಿ. ಅವ್ರ ಬೈಗಳು ಕಟ್ ಮಾಡಿದ್ರೆ ನಾವು ಬೈಯುವುದೇ ಇಲ್ಲ. ನೀವೇನ್ ಕರೆಕ್ಟ್ ರೀ. ಅಲ್ರಿ, ನೀವು ಅವ್ರದ್ದು ಕಟ್ ಮಾಡಿ ಪ್ರಕಾಶ್ ನೀವು ಅವ್ರದ್ದು ಬೈಗಳ ಕಟ್ ಮಾಡಿ ನೀವು ಪ್ರಸಾರ ಮಾಡ್ರಿ. ನಾವು ಬೈಯುವುದು ಬಿಟ್ಟು ಬಿಡ್ತೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ನೇರ ಹೇಳಕತ್ತೀವಿ. ಯತ್ನಾಳ್ ಬಸನಗೌಡ ಉರುಪ್ ಧರಂ ಕಡಲಿ ಏನೇ ಬೈದ್ರು ನಿಮ್ಮ ಯಾವುದೇ ಮಾಧ್ಯಮದೊಳಗ ಅದನ್ನ ಪ್ರಸಾರ ಆಗ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಬೈಯೋದು ಬಿಟ್ಟು ಬಿಡ್ತೀವಿ. ಅದಕ್ಕೆ ರೀ, ನೀವು ಮೊದಲ ನಿಮ್ ಎಡಿಟರ್ಸ್ ಗಳಿಗೆ ಹೇಳ್ರಿ, ಯಾವ್ದು ಕಟ್ ಮಾಡಬಾರ್ದ್ರಿ. ಇಲ್ಲಿಕಂದ್ರೆ ಮಾಡಿದ್ರೆ ಎಲ್ಲಾರ್ದು ಕಟ್ ಮಾಡ್ರಿ. ಯಾಕಂದ್ರೆ ಭಾರತೀಯ ಸಂವಿಧಾನ ನಿಶ್ಚಯದ 14 ಸರ್, ಭಾರತೀಯ ಸಂವಿಧಾನ ನಿಶ್ಚಯದ 14 1 ಮಿನಿಟ್. ಎಸ್, ಐ ಡು ಅಗ್ರಿ. ಹಂಗಿರಲ್ಲ ಲಿಮಿಟ್. ಕೊಲೆ ಒಬ್ಬ ಸರ್ ಪ್ರಶ್ನೆ ಕೇಳಿದಾಗ ಉತ್ತರನು ತಗೋಬೇಕ. ನೀವು ಪ್ರಶ್ನೆ ಕೇಳ್ತೀರಿ ಮತ್ತೆ ಉತ್ತರನು ತಗೊಳಂಗಿಲ್ಲ. ಕೊಲೆ 1 ಮಾಡಿದ್ರು, ಓ ಸರ್, ಕೊಲೆ 1 ಮಾಡಿದ್ರು ಜೀವಾದಿ ಫಾಸಿ ಶಿಕ್ಷೆನೇ ಅದ. ಕೊಲೆ 10 ಮಾಡಿದ್ರು ಜೀವಾದಿ ಫಾಸಿ ಶಿಕ್ಷೆನೇ ಅದ. ಸ್ವಲ್ಪ ಬೈರಿ, ಹೆಚ್ಚು ಬೈಬೇಡ್ರಿ ಅಂತ ವಾಟ್ ಡಸ್ ಇಟ್ ಮೀನ್? ಬೈಗಳು ಚಾಲು ಆಗದ. ಅವ್ರು ಉಪ್ಪಿಟ್ಟು ಶಿರಾ ತಿಂದು ಬೈತಾರ, ನಾವು ಮಟನ್ ತಿಂದು ಬೈತೀವಿ. ಅಷ್ಟೇ ಫರ್ಕ್ ಅದ, ಇಷ್ಟೇ ಅದ.